ನೀನೇನು ನಿಮ್ಮ ವಂಶದವ್ರೇನು ಅಂತ ನನಗೆ ಮಾತ್ರ ಅಲ್ಲ, ಇಡೀ ವಿಷ್ಣುಪುರ ಜನಕ್ಕೆ ಗೊತ್ತು. ನೀನು ನನ್ನ ಬಗ್ಗೆ ಮಾತಾಡು, ಆದ್ರೆ ನನ್ನ ವಂಶದ ಬಗ್ಗೆ ಮಾತಾಡಬೇಡ. ಆ ಯೋಗ್ಯತೆ ನಿನಗಿಲ್ಲ. ಬರೀ ಅನ್ಯಾಯ, ಅಕ್ರಮ, ಅನಾಚಾರ, ದರ್ಪ, ದೌರ್ಜನ್ಯ ಮಾಡ್ಕೊಂಡ್ ಬಂದಿರೋ ನಿಮ್ಮ ವಂಶದ ಮೇಲೆ ನಿನಗೆ ಇಷ್ಟೊಂದು ಅಭಿಮಾನ ಇರಬೇಕಾದ್ರೆ, ನಾವು ನಮ್ಮ ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸೋ ಗರುಡದೇವ್ರ ಮೇಲೆ ನಮಗಿನ್ನೆಷ್ಟು ಭಕ್ತಿ ಇರಬೇಕು. ಇನ್ನ ನಿನಗೆ ಈ ಊರಲ್ಲಿ ಉಳಿಗಾಲ ಇಲ್ಲ. ತ್ರಿವೇಣಿಯಮ್ಮ, ಎಲ್ಲ ಸುಖಾಂತ್ಯವಾದಾಗಾಯ್ತಲ್ಲ. ನಿಮ್ಮ ಮಗ ಸೊಸೆ ಕ್ಷೇಮವಾಗಿ ನಿಮ್ಮ ಮನೆಗೆ ವಾಪಸ್ ಬಂದರು. ರುದ್ರ ಜೀವಂತವಾಗಿ ನಿಮಗೆ ಸಿಕ್ಕದ. ಅದೇನು ಹೇಳ್ತಾರಲ್ಲ, ಅನ್ನ ಬೇಡಿದ ತಿರುಕನಿಗೆ ಪರಮಾತ್ಮ ಮೃಷ್ಟಾನ್ನವನ್ನೇ ಕೊಟ್ಟ ಅಂತ. ಹಾಗಾಗಿದೆ ನಿಮ್ಮ ಸ್ಥಿತಿ. ಇದೆಲ್ಲ ಆಗಿದ್ದು ತಮ್ಮಿಂದ ತಾನೇ? ಇಲ್ಲಮ್ಮ, ಇದಕ್ಕೆ ನಾನು ಕಾರಣ ಅಲ್ಲ, ಆ ಭಗವಂತ. ಇದನ್ನೇ ಮಹಾಪುರುಷರ ಮಹಾಗುಣ ಅಂತ ಹೇಳೋದು. ತಮ್ಮಿಂದ ಏನೇ ಆಗಿದ್ರು ಅದೆಲ್ಲ ಆ ಪರಮಾತ್ಮ ನಡೆಸಿತು ಅಂತ ಹೇಳ್ತಾರೆ. ಏನೇ ಆಗಿದ್ರು ಇವತ್ತು ನಾವೆಲ್ಲ ಇಷ್ಟು ಸಂತೋಷವಾಗಿದ್ದೀವಿ ಅಂದರೆ ಅದಕ್ಕೆ ತಾವೇ ಕಾರಣ. ಈ ನಿಮ್ಮ ಋಣನ ನಾವು 7 ಜನ್ಮಕ್ಕೂ ಮರೆಯೋದಿಲ್ಲ. ಅದು ನಿಮ್ಮ ದೊಡ್ಡ ಗುಣ. ಸರಿ, ನಾವೇನು ಬರ್ತೀವಿ. ಅಯ್ಯೋ, ಅದೇಗೆ ಸಾಧ್ಯ? ಭಗವಂತನ ರೂಪದಲ್ಲಿ ತಾವಿವತ್ತು ನಮ್ಮ ಮನೆಗೆ ಬಂದಿದ್ದೀರಾ. ಇಲ್ಲೇ ಇದ್ದು ಇವತ್ತು ನಮ್ಮ ಆತಿಥ್ಯನ ಸ್ವೀಕರಿಸಿ ನಾಳೆ ಹೋಗ್ಬೋದಲ್ವಾ? ಆತಿಥ್ಯ ಸ್ವೀಕರಿಸುವಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಆಶ್ರಮದಲ್ಲಿ ತುಂಬ ಕೆಲಸಗಳಿದೆ, ಅದೆಲ್ಲ ಏನು ಬೇಡ. ಶಾಸ್ತ್ರಿಗಳೇ, ಬೇಡ ಅನ್ನೋದು ತಮ್ಮ ದೊಡ್ಡ ಗುಣ. ಹಾಗಂತ ನಾವು ಸುಮ್ಮನೆ ಆದರೆ ಅದು ನಮ್ಮ ಸಣ್ಣತನ ಆಗುತ್ತೆ. ಯಾವ್ಯಾವ ಕ್ಷಣದಲ್ಲಿ ಎಲ್ಲೆಲ್ಲಿ ಅನ್ನ ಸಿಗಬೇಕು ಅಂತ ಆ ಪರಮಾತ್ಮ ಬರೆದಿರ್ತಾನೋ ಅಲ್ಲದೇ ಸಿಗೋದು. ಅವನ ಇಚ್ಛೆಯಂತೆ ಆಗಲಿ. ನಿಮಗೆ ಸಂತೋಷ ಆಗತ್ತೆ ಅಂದರೆ ಅದೇ ನಮ್ಮ ಸಂತೋಷ. ಸದ್ಯ ತಾವು ಒಪ್ಕೊಂಡ್ರಲ್ಲ, ತುಂಬ ಸಂತೋಷ ಆಯಿತು. ಅಚ್ಚು, ಶಾಸ್ತ್ರಿಗಳನ್ನ ಮೇಲ್ ರೂಮ್ ಕರ್ಕೊಂಡೋಗು, ವಿಶ್ರಾಂತಿ ತಗೊಳ್ಳಿ. ಶಾಸ್ತ್ರಿಗಳ ಬನ್ನಿ ಬನ್ನಿ. ಅತ್ತೆಮ್ಮ, ಶಾಸ್ತ್ರಿಗಳಿಗೆ ಏನು ಫಲಹಾರ ಮಾಡಬೇಕು ಅಂತ ಹೇಳ್ಬನ್ನಿ. ನಡಿ. ನಿನ್ನ ಸ್ವಾರ್ಥಕ್ಕೋಸ್ಕರ, ನಿನ್ನ ದುರಾಸೆಗೋಸ್ಕರ ಇವತ್ತು ನಮ್ಮೂರಿನ ಜನ ಎಲ್ಲ ಅನುಭವಿಸ್ತಾ ಇದ್ದಾರೆ. ಏನ್ ಅನುಭವಿಸ್ತಾ ಇದ್ದಾರೆ? ಯಾವಾಗ ನಮ್ಮೂರಿನ ಗರುಡ ದೇವರ ವಿಗ್ರಹ ಬಿರುಕು ಕಾಣಿಸ್ಕೊಳ್ತೋ ಆಗ್ಲೇ ನಮ್ಮೂರಿಗೆ ಜೀವ ಜಲ ಆಗಿದ್ದ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗಿದ್ದ ನಮ್ಮೂರಿನ ಕೆರೆ ಬತ್ತು ಹೋಯ್ತು. ಇಡೀ ವಿಷ್ಣುಪುರದ ಜನ ಕುಡಿಯೋ ನೀರಿಗೆ ಅಂತ ನಂಬ್ಕೊಂಡಿದ್ದ ನಮ್ಮೂರಿನ ದೊಡ್ಡ ಬಾವಿ ಸಹ ಅದೇ ಸಮಯದಲ್ಲಿ ಒಣಗಿ ಹೋಯ್ತು. ದಿನಕ್ಕೆ ಬಿಂದಿಗೆ ಗಟ್ಲೆ ಹಾಲು ಕೊಡ್ದಿದ್ದಂತ ಹಸುಗಳು ಗೊಡ್ಡ ಹಸುಗಳಾಗಿವೆ ಈಗ. ಹಾಗೆ ಕುರಿ, ಕೋಳಿ, ಹಸು ಯಾವುದೇ ಕಾರಣ ಇಲ್ಲದೆ ಎಲ್ಲ ಕಾಯಿಲೆ ಬಿದ್ದಿವೆ. ಇನ್ನ ಊರ್ ಜನ ವಿಚಿತ್ರ ರೋಗಗಳಿಂದ ನರಳ್ತಾ ಬೀದಿಲಿ ಬಿದ್ದಿದ್ದಾರೆ. ಮತ್ತೆ ಕೆಲವರು ರಕ್ತ ವಾಂತಿ ಮಾಡಿಕೊಂಡು ಮನೆ ಮುಂದೆನೆ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರ ಹೆಣಗಳಿಗೆ ಕೊಳ್ಳಿ ಇಡೋದಕ್ಕಾಗ್ಲಿ, ಸಂಸ್ಕಾರ ಮಾಡೋದಕ್ಕಾಗ್ಲಿ ಅವ್ರ ಬಂಧು ಬಳಗ ಯಾರೂ ಇಲ್ಲ. ಒಂದೇ ಒಂದು ದಿನಕ್ಕೆ ಇಷ್ಟೆಲ್ಲ ಅನಾಹುತಗಳಾಗಿವೆ. ಇನ್ನು ಮುಂದೆ ಏನ್ ಕಾದಿದೆಯೋ ಅನ್ನೋ ಭೀತಿ
ಇಡೀ ವಿಷ್ಣುಪುರದ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಅದಕ್ಕೇನ್ ಮಾಡ್ಬೇಕೀಗ? ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನೀನ್ ಈ ಊರನ್ನ ಬಿಟ್ಟು ಹೋಗ್ಬೇಕು. ಅಂದ್ರೆ ನಿನ್ನ ಆಸ್ತಿನೆಲ್ಲ ಮಾರಿ ಬಂದು ದುಡ್ಡನ್ನ ವಿಷ್ಣುಪುರ ಜನಗಳಿಗೆ ಹಂಚಿ ನಮ್ಮೂರಿಗೆ ಬೆನ್ನು ಮಾಡ್ಬಿಟ್ಟು ಹೋಗ್ಬೇಕು. ಇಲ್ಲ, ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನೀನ್ ಜೀವಂತವಾಗಿ ಉಳಿಯಲ್ಲ. ಏನು ಧಮ್ಕಿ ಹಾಕ್ತಾ ಇದೀಯಾ? ಧಮ್ಕಿ ಹಾಕ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ, ನಾಳೆ ಇಡೀ ವಿಷ್ಣುಪುರದ ಜನ ಬರ್ತಾರೆ. ನಿನ್ನ ಮನೆ ಒಳಗಡೆಯಿಂದ ಎಳ್ಕೊಂಡು ಧರ್ಮದೇಟ್ ಹಾಕ್ತಾರೆ. ನಿನ್ನ ಮನೇನ ನಂದು ಅಂತ ಬೀಗ್ತಾ ಇರೋ ನಿನ್ನ ಸಂಪತ್ತನ್ನ ನಿನ್ನ ಕಣ್ಣು ಮುಂದೆನೆ ಲೂಟಿ ಮಾಡ್ತಾರೆ. ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಹುಮ್ಮತನ ನಿನ್ನಲ್ಲಿದ್ರೆ ನೀನಿಲ್ಲೇ ಇರು. ಆಗ ವಿಷ್ಣುಪುರ ಜನಗಳು ನಾಗಗಳ ಬದಲಾಗಿ ನಿನ್ನೆ ಗರುಡ ದೇವರಿಗೆ ಆಹುತಿ ಕೊಡ್ತಾರೆ. ನಾಳೆ ಬೆಳಗ್ಗೆ ಬರ್ತೀನಿ. ನಾಳೆ ಹುಟ್ಟೋ ಸೂರ್ಯ ಈ ಊರಿನ ಹೊಸ ಅಧ್ಯಾಯ ಬರೀತಾನೆ. ಇಷ್ಟು ದಿನ ಕೌದಿದ್ದ ಕಾರ್ಮೋಡ ನಾಳೆ ಕರಗಲೇಬೇಕು. ಶಾಸ್ತ್ರಿಗಳೇ, ಇದೆ ನಿಮ್ಮ ಕೊಡೆ. ಅರ್ಜುನ, ನನಗೆ ಇನ್ನೊಂದು ಸಹಾಯ ಮಾಡಿಕೊಡ್ತೀಯಪ್ಪ? ಅಯ್ಯೋ, ಸಹಾಯ ಅಂತ ಯಾಕೆ ಹೇಳ್ತೀರಾ? ಸೇವೆ ಅಂತ ಹೇಳಿ. ನಿಮ್ಮಂಥವ್ರ ಸಾಂಗತ್ಯ ಮತ್ತು ಸೇವೆ ಮಾಡುವಂಥ ಅವಕಾಶ ಸಿಗೋದು ಅಪರೂಪ. ನಿನ್ನ ಈ ವಿನಯ ವಿಧೇಯತೆಯೇ ನನಗೆ ತುಂಬ ಸಂತೋಷ ಆಗೋದಪ್ಪ. ಅದೇನೋ ಸೇವೆ ಅಂತ ಹೇಳಿದ್ರೆ, ನಾನು ಹಾಸಿಗೆ ಮೇಲೆ ಮಲಗೋದನ್ನು ಬಿಟ್ಟು ಸುಮಾರು 35 ವರ್ಷಗಳಾಯಿತು. ನನಗೊಂದು ಮಡಿ ಬಟ್ಟೆ, ಒಂದು ಚಾಪೆಯನ್ನು ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಅಷ್ಟೇ ತಾನೇ? ಈಗಲೇ ತಂದೆ ಶಾಸ್ತ್ರಿಗಳೇ. ಅರ್ಜುನ, ಒಂದು ನಿಮಿಷ. ಹೇಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಏನು ಹೀಗೆ ನೋಡ್ತಾ ಇದ್ದೀರಾ? ಯಾವತ್ತೂ ನೋಡ್ತಿರೋ ಥರ. ನನ್ನ ಮುಖ ಏನಾದರೂ ಹೊಸದಾಗಿ ಕಾಣ್ತಾ ಇದೆಯಾ? ಹೌದು, ಈಗ ಒಂದು 2-3 ದಿವಸಗಳಿಂದ ನಿನ್ನ ಗಮನಿಸ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಆ ದೈವಿ ತೇಜಸ್ಸು ಎಂಥವರನ್ನೂ ಸೆಳೆಯುವಂಥ ಪ್ರಖರವಾದ ಕಾಂತಿ ನನಗೆ ಕಾಣಿಸ್ತಾ ಇದೆ. ಹೌದಾ? ಹೌದು. ಇದುವರೆಗೂ ಇದು ನಿನ್ನ ಗಮನಕ್ಕೆ ಬಂದೇ ಇಲ್ವಾ? ಇಲ್ಲ. ಕೆಲವರಿಗೆ ಅವ್ರ ಶಕ್ತಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ನಿನ್ನ ಮುಖದಲ್ಲಾಗಿರೋ ಬದಲಾವಣೆ ನಿನಗೆ ಗೊತ್ತಿಲ್ಲ. ಸರಿ, ಹೋಗ್ಬಾ. ಸರಿ ಶಾಸ್ತ್ರಿಗಳೇ. ಪರಮಾತ್ಮ, ಪಾತ್ರಧಾರಿಗಳು ನಾವು, ಆಡಿಸೋ ಸೂತ್ರಧಾರಿ ನೀನು. ನಿನಗೆ ಹೇಗೆ ಬೇಕೋ ಹಾಗೆ ಆಡಿಸಿ ಆನಂದ ಪಡ್ತೀಯ. ನೀನು ಆಡಿಸ್ದಾಗೆ ನಾವು ಆಡಿ ನೋವು ನಲಿವುಗಳು ಎಲ್ಲವನ್ನು ಅನುಭವಿಸ್ತೀವಿ.
ಅರ್ಚಕರೇ, ಏನಾಯ್ತು? ಅವರಿಬ್ಬರು ನಾಗಗಳೇ. ಆ ನಾಗಿಣಿಯ ರಕ್ತ ಗರುಡ ವಿಗ್ರಹ ಮೇಲೆ ಬಿದ್ದಿರೋದ್ರಿಂದ ವಿಗ್ರಹ ಅಪವಿತ್ರ ಆಗಿ ಬಿರುಕ್ಬಿಟ್ಟಿದೆ. ಆ ನಾಗಿಣಿಯ ರಕ್ತ ಭಸ್ಮದ ಗೆರೆಯ ಮೇಲೆ ಬಿದ್ದಿರೋದ್ರಿಂದ ಆ ಭಸ್ಮದ ಗೆರೆ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ. ಅದಕ್ಕೆ ಎರಡೂ ನಾಗಗಳು ತುಂಬಾ ಸುಲಭವಾಗಿ ಭಸ್ಮದ ಗೆರೆಯನ್ನು ದಾಟಿ ವಿಷ್ಣುಪುರದಿಂದ ಹೊರಗೋಗಿದ್ದಾರೆ. ಏನು ರುದ್ರ, ಬಹಳ ದೀರ್ಘವಾದ ಆಲೋಚನೆಯಲ್ಲಿ ಇರುವ ಹಾಗಿದೆ. ನಾನು ಹೇಗೆ ಬದುಕ್ತೆ? ಬದುಕಿದ್ದೀನಿ ಅಂತ ಸಂತೋಷ ಪಡೋದು ಬಿಟ್ಟು ಹೇಗೆ ಬದುಕಿದೆ ಅಂತ ಚಿಂತೆ ಪಡ್ತಾ ಇದೆಯಲ್ಲ. ಕೆಲವು ನಿಗೂಢವಾದ ಸತ್ಯಗಳನ್ನು ನಿಗೂಢವಾಗಿರೋದಕ್ಕೆ ಬಿಟ್ಬಿಡೋದು ಒಳ್ಳೆಯದು. ನೀವು ಹೀಗೆ ನಿಗೂಢವಾಗಿ ಮಾತಾಡ್ತಾ ಇದ್ರೆ ನನಗೇನು ಅರ್ಥ ಆಗೋದಿಲ್ಲ. ನೀನು ಹೇಗೆ ಬದುಕ್ದೆ ಅನ್ನೋದು ನಿನಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾತಾಡ್ತಾ ಇರೋದು. ಅದನ್ನು ನೀನು ತಿಳ್ಕೊಳ್ಳೋ ಕಾಲ ಇನ್ನೂ ಕೂಡಿ ಬಂದಿಲ್ಲ. ಹಾಗಂತ ಆ ಸತ್ಯ ನಿನಗೆ ಗೊತ್ತಾಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಮಯ ಕೂಡಿ ಬಂದಾಗ ತಾನೇ ನೀನು ತಿಳಿಯುತ್ತೆ. ಅಲ್ಲಿವರೆಗೂ ಸಮಾಧಾನದಿಂದ ನೀನು ಕಾಯಲೇಬೇಕು. ಆದರೆ ನೀನು ಹೇಗೆ ಬದುಕ್ದೆ ಅನ್ನೋದು ನಿನಗೆ ಗೊತ್ತಾದಾಗ ಒಂದು ದೊಡ್ಡ ಆಘಾತ ನಿನಗೆ ಕಾದಿರುತ್ತೆ. ಅದನ್ನು ಎದುರಿಸೋಕೆ ಸಿದ್ಧವಾಗಿರೋ. ಶಾಸ್ತ್ರಿಗಳೇ, ನನಗೆ ಒಂದು ಸತ್ಯ ಗೊತ್ತಾಗಬೇಕಾಗಿತ್ತು. ಅವತ್ತು ದೇವಸ್ಥಾನದಲ್ಲಿ ನಾಗಮಣಿಯನ್ನು ನುಂಗಿದ ದೈವಿ ನಾಗದ ಬಗ್ಗೆ ತಾನೇ? ಹೌದು ಶಾಸ್ತ್ರಿಗಳೇ. ಆ ದೈವಿ ನಾಗ ಯಾವ ಲೋಕದ್ದು? ಅದು ನಾಗಮಣಿಯನ್ನು ಯಾಕೆ ನುಂಗ್ತು ಅನ್ನೋದು ನನಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ರುದ್ರ. ಅದ್ರ ಜೊತೆಗೆ ಆ ದೈವಿ ನಾಗಕ್ಕೂ ನಾಗಿಣಿಗೂ ಸಂಬಂಧ ಇರೋದಂತೂ ಸತ್ಯ. ನಾಗಿಣಿ ಬೇರೆ ಯಾರು ಅಲ್ಲ, ಅಮೃತನೇ. ಅಮೃತ ನಾಗಿಣಿ ಅಲ್ಲ. ನಮ್ಮ ಮನೆಯವ್ರ ಕಣ್ಣಿಗೆ ಮಣ್ಣೆರಚಿದಾಗೆ ನಿಮ್ಗೂ ಮಣ್ಣೆರಚದ್ಲಾ? ನನ್ನ ಕಣ್ಣಿಗೆ ಯಾರು ಮಣ್ಣೆರ್ಚಕ್ಕಾಗೋದಿಲ್ಲ. ಅಮೃತನೇ ನಾಗಿಣಿ ಆಗಿದ್ದಿದ್ರೆ ಆ ಭಸ್ಮದ ಗೆರೆಯನ್ನು ದಾಟೋದಕ್ಕೆ ಅವ್ರ ಕೈನಲ್ಲಿ ಆಗ್ತಾ ಇರಲಿಲ್ಲ. ಅವರು ವಿಷ್ಣುಪುರದಲ್ಲಿ ಇರಬೇಕಾಗಿತ್ತು. ಅಲ್ಲೇನೋ ಮೋಸ ಆಗಿದೆ ಶಾಸ್ತ್ರಿಗಳೇ. ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ, ನಮ್ಮ ಮನೆಯವ್ರಿಗೆ ಅವಳೇ ನಾಗಿಣಿ ಅನ್ನೋದನ್ನ ರುಜುವಾತ್ ಮಾಡಿ ತೋರಿಸ್ತೀನಿ. ನೋಡು, ನಿನ್ನ ಮನಸ್ಸಲ್ಲಿ ನಾಗಿಣಿ ಅನ್ನೋದು ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ನಿಮಗೆ ನಾಗಿಣಿ ಥರ ಕಾಣಿಸ್ತಾ ಇದ್ದಾರೆ. ಇಲ್ಲ ಶಾಸ್ತ್ರಿಗಳೇ. ಹಾಗಾದರೆ ಅವಳೇ ನಾಗಿಣಿ ಅಂತ ನಿರೂಪಿಸು. ನಿರೂಪಿಸಿ ತೋರಿಸ್ತೀನಿ. ಅಮೃತ, ಏನಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆಯಾ? ಆ ಶಾಸ್ತ್ರಿಗಳು ನನಗೆ ಅರ್ಥನೇ ಆಗ್ತಿಲ್ಲ. ಅಂದರೆ? ಅಲ್ಲ, ನೀನು ವಿಷ್ಣುಪುರಕ್ಕೆ ಕಾಲಿಡೋ ತನಕ ಶಾಸ್ತ್ರಿಗಳು ಆ ಶತ್ರುಘ್ನ ಪರವಾಗಿದ್ರು. ನೀನು ಬಂದ ಮೇಲೆ ನನ್ನ ಪರವಾಗಿ ನಿಂತು ಓದಿಸೋದಕ್ಕೆ ಶುರು ಮಾಡಿದ್ರು. ಹೀಗೆ ಅವ್ರ ಪರವಾಗಿದ್ದು ನನ್ನ ಪರವಾಗಿರೋರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ನಂಬೋದು? ಅವರನ್ನು ನಾವು ಕಣ್ಣು ಮುಚ್ಚಿ ನಂಬೋದು. ಅಂದರೆ ಅವರು ಒಂದು ರೀತಿ ಪುಣ್ಯಕೋಟಿ ಇದ್ದಾಗೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ನಂಬಿ ಅದರಂತೆ ನಡೆಯೋರು. ಅರ್ಥ ಆಗಲಿಲ್ಲ. ನ್ಯಾಯ, ನೀತಿ, ಧರ್ಮದ ಪರವಾಗಿ ನಡೆಯೋರು ಅಂದೆ.
ಅವರಿಂದ ನಮ್ಗೆ ಯಾವತ್ತೂ ಅಪಾಯ ಇಲ್ಲ. ಹಾಗೆ ಈಗ ನಮಗೆ ಮುಖ್ಯವಾಗಿರೋದು ಆ ವಿಷ್ಣುಪುರದಲ್ಲಿ ನಾಗಮಣಿನ ನುಂಗಿದ ಆ ದೈವಿ ನಾಗ ಯಾವುದಂತ ತಿಳ್ಕೊಳ್ಳೋದು. ಹಾಗೆ ನಾಗಮಣಿನ ನಮ್ಮ ವಶಕ್ಕೆ ಪಡ್ಕೊಂಡು ನಾಗಲೋಕನ ಸೇರೋದು. ಯಾಕೆ ನಾನು ಹಾಗೆ ನೋಡ್ತಾ ಇದೆಯಾ? ಮನುಷ್ಯರ ಮುಖಗಳು ಹೇಗೆ ಬದಲಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ನೀನು ನಾಗಲೋಕದವಳೇ ಇರ್ಬೋದು, ಆ ಪರಶಿವನಿಗೆ ಹತ್ತಿರದವಳೇ ಆಗಿರ್ಬೋದು. ಆದರೆ ಕೆಲವು ವಿಷಯಗಳಲ್ಲಿ ನೀನು ತುಂಬ ಮುಗ್ಧೆ. ನಿನ್ನನ್ನು ನೋಡಿದರೆ ನನಗೆ ಅನುಕಂಪ ಉಕ್ಕಿ ಬರ್ತಾ ಇದೆ. ಏನು ಮಾಡೋದು? ಭಾವನೆಗಳಿಗೆ ಬಂದಿಯಾಗೋದಿಲ್ಲ, ಭಾವಕ್ಕೂ ಕೂಡ ಆಗೋದಿಲ್ಲ ಅಂತ ನನ್ನನ್ನು ನಾನೇ ಕೋಟೆ ಕಟ್ಕೊಂಡಿದ್ದೀನಿ. ಹೀಗೆ ಪ್ರಬುದ್ಧತೆಯಿಂದ ಮಾರ್ಮಿಕವಾಗಿ ಮಾತಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಶಾಸ್ತ್ರಿಗಳೇ. ಇದು ನಿತ್ಯ ಸತ್ಯ ಅಮೃತ. ಯಾವುದು ನಿತ್ಯ ಸತ್ಯ? ಅಧರ್ಮಿಗಳ ಜೊತೆ ಅಧರ್ಮದ ಪರವಾಗಿ ನಿಲ್ಲೋದಾ? ವಾಮ ಮಾರ್ಗಿಗಳ ಜೊತೆ ವಾಮ ಮಾರ್ಗದಲ್ಲಿ ನಿಲ್ಲೋದಾ? ಎರಡೂ ಅಲ್ಲ ಶಾಸ್ತ್ರಿಗಳೇ, ನೀವು ನನಗೆ ಅರ್ಥ ಆಗ್ತಿಲ್ಲ.